ತುಪ್ಪದ ಕಲಬೆರಕೆಯ ಬಗ್ಗೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಸದ್ಯ ಸ್ಪೆಷಲ್ ಡ್ರೈವ್ ಅನ್ನು ಮಾಡೋದಕ್ಕೆ ಹೊರಟಿದೆ. ಈ ಮಧ್ಯೆ ಕಲಬೆರಕೆ ತುಪ್ಪದ ನಂತರ ಬೆಲ್ಲದಲ್ಲೂ ಕೂಡ ಕಲಬೆರಕೆಯಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬೆಲ್ಲದಲ್ಲೂ ಕೂಡ ಕಲಬೆರಕೆ ಮಾಡಲಾಗ್ತಿದೆ ಅನ್ನುವಂಥ ಆರೋಪ. ಲ್ಯಾಬ್ ರಿಪೋರ್ಟ್ನಲ್ಲಿ ಕೃತಕ ಬಣ್ಣವನ್ನು ಬಳಸಿರೋದು ದೃಢ ಆಗಿದೆ. ಬೆಲ್ಲದ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿತ್ತು. ಲ್ಯಾಬ್ಗೆ ಕಳಿಸಿತ್ತು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ. ಲ್ಯಾಬ್ ರಿಪೋರ್ಟ್ ಬಂದಿದೆ. ಬೆಲ್ಲದಲ್ಲಿ ಕೃತಕ ಬಣ್ಣ ಬಳಸಿರೋದು ಆ ಲ್ಯಾಬ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಇದರ ಬೆನ್ನಿಗೆ ಕ್ರಮದ ಬಗ್ಗೆಯೂ ಕೂಡ ಸದ್ಯ ಚರ್ಚೆ ನಡೀತಾ ಇದೆ. ಏನು ಕ್ರಮ ಕೈಗೊಳ್ಳಬಹುದು ಅನ್ನೋದರ ಬಗ್ಗೆ. ಕೃತಕ ಬಣ್ಣವನ್ನು ಬಳಸೋ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಪ್ರಮುಖವಾಗಿ ಈ ಗೋಬಿ ಮಂಚೂರಿ, ಕಾಟನ್ ಕ್ಯಾಂಡಿ ಇದರಲ್ಲೆಲ್ಲ ಕೃತಕ ಬಣ್ಣವನ್ನು ಏನು ಬಳಸಲಾಗ್ತಾ ಇತ್ತು ಅದನ್ನು ನಿಷೇಧ ಮಾಡಲಾಗಿದೆ, ಬ್ಯಾನ್ ಮಾಡಲಾಗಿದೆ. ಆದರೂ ಕೂಡ ಮಾರ್ಕೆಟಲ್ಲಿ ಈ ಕೃತಕ ಬಣ್ಣ ಈಸಿಯಾಗಿ ಸಿಗ್ತಾ ಇದೆ. ಈಗ ಬೆಲ್ಲದಲ್ಲೂ ಕೂಡ ಅದೇ ರೀತಿಯಾಗಿದೆ. ಬೆಲ್ಲವನ್ನು ಕೂಡ ಲ್ಯಾಬ್ ರಿಪೋರ್ಟ್ಗೆ ಕಳಿಸಿದಂಥ ಸಂದರ್ಭದಲ್ಲಿ ಬೆಲ್ಲದಲ್ಲೂ ಕೂಡ ಆರ್ಟಿಫಿಷಿಯಲ್ ಕಲರ್ಸನ್ನು ಬಳಸಲಾಗಿದೆ ಅನ್ನೋ ವಿಚಾರ ಆ ಲ್ಯಾಬ್ ರಿಪೋರ್ಟಲ್ಲಿ ಬಹಿರಂಗವಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ. ಸತ್ತಾರ್, ಈಗ ನಾವು ಸ್ಪೆಷಲ್ ಡ್ರೈವ್ ಮಾಡ್ತೀವಿ, ಕಠಿಣ ಕ್ರಮ ಕೈಗೊಳ್ತೀವಿ, ಈ ರೀತಿಯೆಲ್ಲ ಹೇಳ್ತಾರೆ ಅಧಿಕಾರಿಗಳು, ಕರೆಕ್ಟು. ಬಟ್ ಇಲ್ಲಿ ಗೋಬಿ ಮಂಚೂರಿಗೆ ಕಲರ್ ಹಾಕಬಾರ್ದು, ಕಾಟನ್ ಕ್ಯಾಂಡಿಗೆ ಕಲರ್ ಹಾಕಬಾರ್ದು, ಕಲರ್ ಬ್ಯಾನ್ ಆಗಿದೆ ಅಂತ ಹೇಳಿದ್ರು ಕೂಡ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗ್ತಾ ಇದೆ ಕಲರು. ವರ್ತಕರ ಬಳಿ ಇವತ್ತಿಗೂ ಕೂಡ ಲಭ್ಯ ಇದೆ. ಸೊ ತೋರಿಕೆಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಹೆಂಗೆ? ಅಂದ್ರೆ ಬೆಲ್ಲ ಆಗಿರ್ಬೋದು ಅಥವಾ ಕಾಟನ್ ಕ್ಯಾಂಡಿ ಆಗಿರ್ಬೋದು, ಈ ಒಂದು ವಿಚಾರದಲ್ಲಿ ಯಾವಾಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮೊದಲ ಹಂತವಾಗಿ ಅದನ್ನು ಟೆಸ್ಟ್ ಪಡೆದು ಒಂದು ಲೀಗಲ್ ನೋಟಿಸ್ ಅನ್ನು ಕೊಟ್ಟಿತ್ತು, ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಅಲ್ಲಿಗೆ ಮಾತ್ರ ಸೀಮಿತ ಆದ್ರ ಅನ್ನೋ ಕೂಡ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಕೇವಲ ಮೊದಲ ಹಂತವಾಗಿ ಈ ರೀತಿಯ ಏನಾದರೂ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಮೊದಲ ಹಂತವಾಗಿ ಲೀಗಲ್ ನೋಟಿಸ್ ಕೊಡ್ತಾರೆ, ಅದಾದ್ಮೇಲೆ ದಂಡ ಹಾಕ್ತಾರೆ. ಆ ದಂಡಕ್ಕೆ ಮಾತ್ರ ಸೀಮಿತ ಆದ್ರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ, ಇದರಿಂದ ಪದೇ ಪದೇ ಈ ಒಂದು ವಿಚಾರ ರಿಪೀಟ್ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕಬಾಬ್ ಏನು ಕೃತಕ ಬಣ್ಣ ಬಳಕೆಗೆ ಕಬಾಬ್ ಕೂಡ ನಿಷೇಧ ಆಗಿದ್ರು ಕೂಡ ಹಲವು ಭಾಗದಲ್ಲಿ ರಾಜಾರೋಷವಾಗಿ ಅದನ್ನು ಮಾರಾಟ ಮಾಡಲಾಗ್ತಿದೆ. ಅದರ ಜೊತೆಗೆ ಕಾಟನ್ ಕ್ಯಾಂಡಿ ಆಗಿರ್ಬೋದು, ಇನ್ನಿತರ ಶವರ್ಮ ವಿಚಾರಕ್ಕೆ ಬಂದಾಗ ಕೂಡ ಏನು ಮಾಡಬಾರ್ದು ಅಂತ ಈಗಾಗಲೇ ಸೂಚನೆ ಕೊಟ್ಟಿತ್ತು. ಅದು ಎಲ್ಲೊಂದು ಕಡೆ ಕೇವಲ ಒಂದು ವಾರಕ್ಕೆ ಮಾತ್ರ ಸೀಮಿತ ಆಯ್ತು ಅನ್ನೋ ಕೂಡ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾವಾಗ ಈ ಒಂದು ವಿಚಾರ ಪ್ರಕರಣ ಮತ್ತೆ ಸದ್ದಾಗುತ್ತಾ ಅಂದ್ರೆ ತುಪ್ಪದಲ್ಲಿ ಅಂದ್ರೆ ಈ ಪ್ರಸಾದದ ತುಪ್ಪದಲ್ಲಿ ಕೂಡ ಕಲಬೆರಗಾಗುತ್ತಾ ಅನ್ನೋ ವಿಚಾರ ಕೂಡ ಯಾವಾಗ ಸದ್ದಾಯ್ತು, ಮತ್ತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮತ್ತೊಂದು ಸ್ಪೆಷಲ್ ರೈಡ್ ಮಾಡುತ್ತೆ. ಅದರಲ್ಲೂ ಕೂಡ ಬೆಲ್ಲದಲ್ಲೂ ಕೂಡ ಈ ಅಂಶ ಪತ್ತೆಯಾಗಿರುವಂಥದ್ದು. ಕೆಲವೊಮ್ಮೆ ಬೆಲ್ಲದಲ್ಲಿ ಕೂಡ ರಾಸಾಯನಿಕ ಅಂಶ ಪತ್ತೆಯಾಗಿದೆ. ಯಾಕಂದ್ರೆ ಈ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಒಂದು ಟೆಸ್ಟ್ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ 2-3 ಕಡೆಯಲ್ಲಿ ಬೆಲ್ಲದಲ್ಲಿ ಕೂಡ ರಾಸಾಯನಿಕ ಅಂಶ ಬಳಕೆಯಾಗಿರೋದು ಕೂಡ ಪತ್ತೆಯಾಗಿರುವಂಥದ್ದು. ಇದು ಮಾನವನ ದೇಹದ ಮೇಲೆ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ಈಗಾಗಲೇ ವೈದ್ಯರು ಕೂಡ ಸೂಚನೆ ಕೊಟ್ಟಿದ್ದ ಬೆನ್ನಲ್ಲೇ ಈಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಸರ್ಕಾರಕ್ಕೆ ಕೂಡ ಒಂದು ಪತ್ರವನ್ನು ಬರೆಯುವಂತಹ ಒಂದು ಕೆಲಸವನ್ನು ಮಾಡಿದೆ. ಇಲ್ಲಿ ಬರೀ ದಂಡ ಮತ್ತು ಕೇವಲ ನೋಟಿಸ್ ಕೊಡಕ್ಕೆ ಮಾತ್ರ ಸೀಮಿತ ಆಯ್ತಾ, ಅದರ ಆಚೆಗೆ ನಿಂತ ಏನಾದರೂ ಕಾನೂನು ಕ್ರಮ ತಗೊಳ್ಳೋ ಅವಕಾಶ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೇವಲ ದಂಡ ಅಥವಾ ಲೀಗಲ್ ನೋಟಿಸ್ ಆದ್ರೆ ಪದೇ ಪದೇ ಅದು ರಿಪೀಟ್ ಆಗ್ತಾ ಇರುವಂತದ್ದು. ಈಗ ಯಾವುದು ಈ ಕಬಾಬ್ ವಿಚಾರ ಏನಾಗ್ತಾ ಇದೆ, ಅದೇ ಕೂಡ ಈಗ ಬೆಲ್ಲದ ವಿಚಾರದಲ್ಲಿ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅದೇ ರೀತಿ ರಿಪೀಟ್ ಆಗ್ಬೋದು ಅನ್ನೋ ಆತಂಕ ಇರುವುದರಿಂದ ಈಗಾಗಲೇ ಸರ್ಕಾರಕ್ಕೆ ಕೂಡ ಒಂದು ಪತ್ರ ಬರೆಯುವಂತಹ ಒಂದು ಕೆಲಸವನ್ನು ಮಾಡಿದೆ. ಈಗ ಏನಾದರೂ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳುತ್ತಾ, ದಂಡ ಅಥವಾ ನೋಟಿಸ್ಗೆ ಹೊರತಾಗಿ ಬೇರೆ ಏನಾದರೂ ಕ್ರಮ ಆಗುತ್ತಾ ಅನ್ನೋದ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಸತ್ತಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.